ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ನಾಗಾವಿ ವಿಶ್ವವಿದ್ಯಾಲಯ, ನಾಗಾವಿ ಯಲ್ಲಮ್ಮ ತಾಯಿಯ ದೇವಸ್ಥಾನ. ಎಷ್ಟು ಬಾರಿ ಎಣಿಸಿದರೂ ಲೆಕ್ಕಕ್ಕೆ ಸಿಗದ ಕಂಬಗಳು. ಇಂತಹ ಹಲವು ವಿಸ್ಮಯಗಳು ಆ ದೇವಸ್ಥಾನದಲ್ಲಿದೆ. ಕಲ್ಲಿನ ಕೋಳಿ ನೀರಿನಲ್ಲಿದೆ, ಅದು ಕೂಗಿದ್ರೆ ಪ್ರಳಯ ಆಗುತ್ತಂತೆ. ಎಸ್, ಅಲ್ಲಿಗೆ ನಾನು ಹೋಗಿದ್ದೆ. ಸೊ ಕಲಬುರಗಿಯಿಂದ ಸುಮಾರು 47 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿತ್ತಾಪುರದ ನಾಗಾವಿಯಲ್ಲಿ ನಾಗಾವಿ ಯಲ್ಲಮ್ಮ ತಾಯಿಯ ದೇವಸ್ಥಾನ ಇದೆ. ಮೊದಲಿಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಭಕ್ತರ ದಂಡೆ ನೆರೆದಿತ್ತು. ವಿಶೇಷವಾಗಿರುವಂತಹ ಖಾದ್ಯಗಳನ್ನು ತಯಾರಿ ಮಾಡಿ ಆ ತಾಯಿಗೆ ಪ್ರಸಾದದ ರೂಪದಲ್ಲಿ, ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಅದನ್ನು ಪ್ರಸಾದದ ರೂಪದಲ್ಲಿ ಎಲ್ಲರೂ ಸೇವನೆ ಮಾಡ್ತಾ ಇದ್ರು. ಈ ದೇವಸ್ಥಾನದ ವಿಸ್ಮಯಗಳನ್ನು ನಂತರ ನೋಡೋಣ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನ ಹೇಗಿದೆ, ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನ ನೋಡೋಣ ಬನ್ನಿ. ಇಂದು ರವಿವಾರ. ಹಿಂದಿನ ದಿನವೇ ಯೋಚಿಸಿರೋ ಪ್ರಕಾರ ನಾವು ಇವತ್ತು ಹೊರಟಿರೋದು ಕಲಬುರಗಿಯಿಂದ ಸುಮಾರು 47 ಕಿಲೋಮೀಟರ್ ದೂರದಲ್ಲಿರೋ ಚಿತ್ತಾಪುರದ ಶ್ರೀ ನಾಗಾವಿ ಯಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ. ದೇವಸ್ಥಾನದ ಬಳಿ ಬಂದು ನೋಡಿದ್ರೆ ಭಕ್ತರ ದಂಡೆ ಇಲ್ಲಿ ನೆರೆದಿತ್ತು. ಅದಾದ ನಂತರ ನಮಗೆ ತಿಳಿದಿದ್ದು, ಇಂದು ಹುಣ್ಣಿಮೆಯಾದ ಕಾರಣ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿರುವ ಕಾರಣಕ್ಕೆ ಮತ್ತು ಬೇಡಿದ ಹರಕೆ ತೀರಿಸೋಕೆ ಈ ದಿನ ಇಲ್ಲಿ ತುಂಬಾನೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋದು. ದೇವಸ್ಥಾನದ ಒಳಹೋದ ನಮಗೆ ಭಕ್ತರು ತಮ್ಮ ಇಷ್ಟ ದೇವತೆಯನ್ನ ಭಕ್ತಿಪೂರ್ವಕ ನಮಿಸಿ ಸಿಹಿ ತಿನಿಸುಗಳನ್ನ ಅಲ್ಲಿಯೇ ತಯಾರಿ ಮಾಡಿ ತಾಯಿಗೆ ಅರ್ಪಿಸುತ್ತಿರೋ ದೃಶ್ಯಗಳು ಕಂಡುಬಂತು. ಈಗ ಈ ದೇವಸ್ಥಾನದ ಕುರಿತ ಕೆಲ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಕಪ್ಪು ವರ್ಣದ ಮೂರ್ತಿ, ಅದರ ಮುಂದೆ 2 ಜೋಡಿ ಪಾದುಕೆ, ಎಡಬಲದಲ್ಲಿ ಹಸ್ತದ ಪ್ರತಿರೂಪ. ಇದುವೇ ರಾಷ್ಟ್ರಕೂಟರ ಶಕ್ತಿ ದೇವತೆ ನಾಗಾವಿ ಯಲ್ಲಮ್ಮ ದೇವಿಯ ಅಪರೂಪದ ದೃಶ್ಯ. ಕಲಬುರಗಿ ಚಿತ್ತಾಪುರ ಪ್ರದೇಶವನ್ನ ಆಳಿದ ರಾಷ್ಟ್ರಕೂಟರು ಇಲ್ಲಿನ ಪ್ರಸಿದ್ಧ ನಾಗಾವಿ ದೇವಿಯನ್ನ ತಮ್ಮ ಕುಲದೇವತೆ ಎಂದು ಪೂಜಿಸುತ್ತಿದ್ರು. ಅಂದಿನಿಂದ ಇಂದಿನವರೆಗೂ ನಾಗಾವಿ ಯಲ್ಲಮ್ಮ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾ ಬಂದಿದ್ದು, ಈ ದೇವಸ್ಥಾನವು ಇಂದಿಗೂ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಎಲ್ಲ ದೇವಾಲಯಗಳಂತೆ ನಾಗಾವಿ ದೇವಸ್ಥಾನವು ಗೋಪುರದಿಂದ ನಿರ್ಮಾಣವಾದಂತಹ ದೇವಸ್ಥಾನವಲ್ಲ. ಈ ದೇವಸ್ಥಾನವನ್ನ ಕಮಾನುಗಳಿಂದ ನಿರ್ಮಾಣ ಮಾಡಲಾಗಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಪ್ರತಿ ಮಂಗಳವಾರದಂದು ದೇವಿಯ ಸನ್ನಿಧಾನಕ್ಕೆ ಭಕ್ತರ ಸಮೂಹವೇ ಹರಿದು ಬರುತ್ತೆ. ಇನ್ನು ಸೀಗೆ ಹುಣ್ಣಿಮೆಯಂದು ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರೆ ನೆರವೇರಿಸಲಾಗುತ್ತೆ. ದೇವಿಯ ಜಾತ್ರೆಗೆ ರಾಜ್ಯ ಮಾತ್ರವಲ್ಲದೆ ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಜೊತೆಗೆ ನವರಾತ್ರಿಯಲ್ಲೂ ಈ ದೇಗುಲ ವಿಶೇಷ ಪೂಜೆಗೆ ಸಾಕ್ಷಿಯಾಗುತ್ತೆ. ಚಿತ್ತಾಪುರದ ನಾಗಾವಿ ಯಲ್ಲಮ್ಮ ದೇವಿಯನ್ನ ಯಲ್ಲಾಂಬಿಕೆ ಎಂತಲೂ ಕರೆಯಲಾಗುತ್ತೆ. ಈ ದೇವಿಯ ಮೂರ್ತಿಯು ಕಪ್ಪು ವರ್ಣದಿಂದ ಕೂಡಿದ್ದು, ವಿಗ್ರಹದ ಎದುರು ಪಾದುಕೆಗಳಿದ್ದು ಭಕ್ತರು ಪಾದುಕೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಇನ್ನು ಗರ್ಭಗುಡಿಯ ಎಡ ಹಾಗೂ ಬಲಭಾಗದಲ್ಲಿ ಪುಷ್ಕರಣಿಗಳಿದ್ದು, ಈ ಪುಷ್ಕರಣಿಗಳಲ್ಲಿರುವ ನೀರು ಬೇಸಿಗೆಯಲ್ಲೂ ಬತ್ತದಿರುವುದು ಇಲ್ಲಿನ ಇನ್ನೊಂದು ವಿಶೇಷತೆಯಾಗಿದೆ. ಎಸ್, ದೇವಸ್ಥಾನದ ಮಹಿಮೆ ನೋಡಿದ್ವಿ. ಅಲ್ಲಿರುವಂತಹ ಆ ಕುಂಡದಲ್ಲಿರುವಂತಹ ನೀರು ಎಂತಹದ್ದೇ ಬರಗಾಲ ಬಂದಾಗಲೂ ಕೂಡ ಬತ್ತಿರಲಿಲ್ಲ ಅಂತ ಅಲ್ಲಿನ ಜನ ಹೇಳ್ತಾರೆ. ಹಿಂದೆ ಬರಗಾಲದ ಸಮಯದಲ್ಲಿ ಜನ ಇಲ್ಲಿಗೆ ಬಂದು ಇಲ್ಲಿಂದ ನೀರನ್ನ ತುಂಬಿಕೊಂಡು ಅವರ ಊರಿಗೆ ತಗೊಂಡು ಹೋಗ್ತಿದ್ರು ಅಂತ ಅಲ್ಲಿನ ಪ್ರತೀತಿ ಇದೆ, ಅಲ್ಲಿನ ಜನ ಹೇಳ್ತಾರೆ, ಹಿರಿಯರು. ಸೊ ದೇವಸ್ಥಾನವಂತೂ ನೋಡಿದ್ವಿ. ಇದಾದ್ಮೇಲೆ ಅದರ ಪಕ್ಕದಲ್ಲೇ ಇದೆ 60 ಕಂಬಗಳ ಇನ್ನೊಂದು ದೇವಸ್ಥಾನ. ಅದರ ಹೆಸರು ಮತ್ತು ಹೊರಭಾಗದಲ್ಲಿ 60 ಕಂಬಗಳಂತ ಬರೆದಿದ್ದಾರೆ. ಬಟ್ ಒಳಗಡೆ ಹೋಗಿ ಆ ಕಂಬಗಳನ್ನು ಎಣಿಸಿದ್ರೆ ನೀವು ಎಷ್ಟು ಸಲ ಎಣಿಸಿದ್ರೂ ಆ ಕಂಬಗಳ ಒಂದು ಕೌಂಟ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಕೂಡ ಕುತೂಹಲ ತಡೆಯಕ್ಕಾಗದೆ ಒಳಗಡೆ ಹೋದ್ವಿ. ಅಲ್ಲಿ 3 ಶಿವಲಿಂಗಗಳಿತ್ತು. ದೇವರಿಗೆ ನಮಸ್ಕರಿಸಿ ಕಂಬಗಳನ್ನು ಎಣಿಸಲು ಮುಂದಾದಾಗ ನಾನಂತೂ ಸುಮಾರು 2 ಬಾರಿ ಎಣಿಸಿದೆ. ಬಟ್ ನನಗೆ ಲೆಕ್ಕಕ್ಕೆ ಸಿಕ್ಕಿದ್ದು 58 ಕಂಬಗಳು. ನನ್ನ ಫ್ರೆಂಡ್ ಮತ್ತೊಬ್ಬರು ಇದ್ರು, ಅವರು ಕೂಡ ಎಣಿಸಿದ್ರು 58 ಕಂಬಗಳಂತೆ. ನಮಗೆ ಎಷ್ಟು ಬಾರಿ ಎಣಿಸಿದ್ರು 58 ಲೆಕ್ಕಕ್ಕೆ ಸಿಕ್ತು. ಬಟ್ ಅಲ್ಲಿರುವಂತಹ ಬೇರೆ ಮಹಿಳೆಯರು ಕೂಡ ಆ ಕಂಬಗಳ ಕೌಂಟ್ ಮಾಡ್ತಾ ಇದ್ರು. ಒಬ್ರು 68 ಅಂದ್ರೆ ಒಬ್ರು 85 ಅಂತ ಇದ್ರು.
ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ. ಇದು ಸುಳ್ಳು ಅಂತಲೂ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಮೊದಲಿಂದ ಜನ ಹೇಳ್ಕೊಂಡು ಬಂದಿರುವಂಥದ್ದು. ಬಟ್ ನಾನು ಎಣಿಸಿದಾಗ ನನಗೆ ಲೆಕ್ಕಕ್ಕೆ ಸಿಕ್ಕಿದ್ದು 58 ಅಂದರೆ 58 ಕಂಬಗಳು. ಸೊ ಈ ಕಂಬಗಳ ದೇವಸ್ಥಾನದ ಬಗ್ಗೆ ನೋಡೋಣ ಬನ್ನಿ. ದೇವಸ್ಥಾನದ ಪಕ್ಕದಲ್ಲೇ ಇತ್ತು 60 ಕಂಬದ ಗುಡಿ. ಈ ದೇವಸ್ಥಾನದ ಹಿನ್ನೆಲೆ ಏನಂದ್ರೆ, ಇಲ್ಲಿರೋ ಕಂಬಗಳು ಎಷ್ಟು ಬಾರಿ ಎಣಿಸಿದರೂ ಇದರ ಅಂಕಿ ಸಂಖ್ಯೆಗಳು ಹೆಚ್ಚು ಅಥವಾ ಕಡಿಮೆಯಾಗುತ್ತಲೇ ಸಾಗುತ್ತೆ ಅಂತ ಹೇಳಲಾಗುತ್ತೆ. ಇದನ್ನ ಕೇಳಿದ ನಮಗೆ ಕುತೂಹಲ ಮತ್ತು ಅಚ್ಚರಿಯೂ ಆಯಿತು. ಸೊ ನಾವು ದೇವಸ್ಥಾನದ ಒಳ ಹೊರಟ್ವಿ. ದೇವಾಲಯದಲ್ಲಿರುವಂತಹ ತ್ರಿಮೂರ್ತಿಗಳ ದರ್ಶನ ಪಡೆದು ಕಂಬಗಳನ್ನು ಎಣಿಸುತ್ತಾ ಹೊರಟ್ರೆ ನಾವು 2 ಬಾರಿ ಎಣಿಸಿದಾಗಲೂ 58 ಕಂಬಗಳ ಎಣಿಕೆ ನಮಗೆ ಸಿಕ್ತು. ಆದರೆ ಅಲ್ಲಿರುವಂತಹ ಬೇರೆ ಭಕ್ತಾದಿಗಳು ಬೇರೆ ಬೇರೆ ಸಂಖ್ಯೆಗಳನ್ನು ನಮಗೆ ಹೇಳಿದರು. ಇದಾದ ನಂತರ ನಮಗನಿಸಿದ್ದು ಇಷ್ಟೇ, ಎಷ್ಟೇ ಬಾರಿ ಎಣಿಸಿದ್ರೂ ಈ ಕಂಬಗಳ ಸಂಖ್ಯೆ ಹೆಚ್ಚು ಕಡಿಮೆಯಾಗುತ್ತೆ ಅನ್ನೋದು ನಮಗೂ ಅಲ್ಲಿ ತಿಳಿದು ಬಂತು. ಸರ್, ಇದು ಗುಲ್ಬರ್ಗ ಜಿಲ್ಲೆ ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿರುವಂಥ ಒಂದು ಚಿತ್ತಾಪುರ ಗ್ರಾಮ. ಅಂದರೆ ಗ್ರಾಮದಿಂದ ಸ್ವಲ್ಪ ಆಚೆ ಇದೆ, 3 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಬಂದುಬಿಟ್ಟು. ಇದೇನಪ್ಪ ಅಂದರೆ ರಾಷ್ಟ್ರಕೂಟರು ಏನಪ್ಪ ಅಂತಂದರೆ ಈ ನಮ್ಮ ರಾಜ್ಯ ಆಳಬೇಕಾದ್ರೆ ಆವಾಗ ನಿರ್ಮಾಣ ಮಾಡಿರೋಂಥ ದೇವಸ್ಥಾನ ಸರ್ ಇದು. ಇಲ್ಲಿ ಏನಪ್ಪ ಅಂದರೆ ತ್ರಿಮೂರ್ತಿ ದೇವರು ಇದ್ದಾರೆ ಸರ್, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಇದೇನಪ್ಪ ಅಂದರೆ ಮಳಖೇಡ ಆವಾಗ ಏನಪ್ಪ ಅಂದರೆ ರಾಷ್ಟ್ರಕೂಟರು ಏನಪ್ಪ ಅಂದರೆ ರಾಜಧಾನಿಯಾಗಿತ್ತು. ಆವಾಗಿನ ರಾಜರು ಏನಪ್ಪ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇರೋದೇನಪ್ಪ ಅಂತಂದರೆ ಒಟ್ಟು 101 ಕಂಬದ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿ ನಾವು ಕಂಬ ಎಣಿಸ್ತಾ ಹೋದಾಗ ಒಂದು ಹೆಚ್ಚಿಗೆ ಆಗುತ್ತೆ, ಇಲ್ಲಾಂದರೆ ಕಡಿಮೆ ಆಗುತ್ತೆ ಸರ್. ಎಕ್ಸಾಕ್ಟಾಗಿ ಇಲ್ಲಿವರು ಯಾವ ಸೈಂಟಿಸ್ಟ್ ಅವರಿಂದನೂ ಸದ್ಯ ಆಗಿಲ್ಲ. ಯಾಕಂದರೆ ಇಲ್ಲಿ ವಿಶ್ವವಿದ್ಯಾಲಯವರು ಬಂದ್ಬಿಟ್ಟು ಸಹ ಇದಕ್ಕೊಂದ್ಸರಿ ಪರಿಶೋಧನೆ ಮಾಡಿದರು ಎಷ್ಟು ಕಂಬಗಳಿದಾವೆ ಅಂತ. ಅವ್ರಿಗೂ ಲೆಕ್ಕ ಸಿಕ್ಕಿಲ್ಲ ಸರ್. ಒಬ್ಬರು ಟೀಚರ್ ಬಂದಿದ್ದರು, ನಾವು ಇನ್ನೂ ಚಿಕ್ಕವರಿದ್ದೀವಿ. ನಾವು ಒಂದು ಎರಡನೇ ತರಗತಿ 3ನೇ ಓದಬೇಕಾದ್ರೆ ಅವ್ರು ಶಿಕ್ಷಕರು ಏನಪ್ಪ ಬಂದುಬಿಟ್ಟು ಪ್ರತಿಯೊಂದು ಕಂಬಕ್ಕೆ ಏನಪ್ಪ ಅಂತಂದ್ರೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅವರು ಕೌಂಟ್ ಮಾಡ್ತಾರೆ ಸರ್. ಆ ಮೂಮೆಂಟಲ್ಲಿ ಶಿಕ್ಷಕರು ಏನಪ್ಪ ಕಾಣೆಯಾಗಿದ್ದಾರಲ್ಲ ಅಂತ ಒಂದು ಸೂಚನೆ ಇಲ್ಲಿದೆ. ಹಾಗಾಗಿ ಯಾರು ಏನಪ್ಪ ದೇವಸ್ಥಾನದ ಕಂಬಗಳನ್ನು ಎಣಿಸೋಕೆ ಹೋಗಲ್ಲ. ಅವರು ಎಷ್ಟೇ ಪ್ರಯತ್ನ ಪಟ್ಟರು ಹೆಚ್ಚಿಗೆ ಆಗಿರುತ್ತೆ, ಇಲ್ಲಾಂದರೆ ಕಮ್ಮಿ ಆಗಿರುತ್ತೆ ಸರ್. ಆಯಿತು, ರಾಷ್ಟ್ರಕೂಟರ ಕುಲದೇವತೆ ಅಂದರೆ ನಾಗಯಲ್ಲಮ್ಮ ದೇವಿ ಸರ್. ಆ ಕಾಲದಲ್ಲಿ ನಿರ್ಮಾಣ ಮಾಡಿರೋ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿದೆ ಸರ್. ಇಲ್ಲೇ ಹಿಂದೆ ನಂದಿಬಾವಿ ಅಂತ ಇದೆ. ಇಲ್ಲಿ ಬರೋಂಥ ಭಕ್ತಾದಿಗಳು ಏನಪ್ಪ ಅಂತಂದರೆ ಆ ನಂದಿಬಾವಿ ಹೋಗ್ಬಿಟ್ಟು ಸ್ನಾನ ಮಾಡಿ ದೇವ್ರ ದರ್ಶನ ಕೊಡ್ತಾರೆ ಸರ್. ಎಸ್, ಕಂಬಗಳ ದೇವಸ್ಥಾನ ಮುಗಿತು. ಹಿಂದೆ ಹೋದ್ವಿ, ನಂದೀಶ್ವರ ದೇವಸ್ಥಾನ ಕಾಡ್ತು. ಬಟ್ ಅದನ್ನ ನೋಡಿ ತುಂಬಾನೇ ದುಃಖ ಆಯಿತು, ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ತುಂಬಾನೇ ಪುರಾತನವಾಗಿರುವಂತಹ 1000 ವರ್ಷದ ಇತಿಹಾಸ ಇದೆ ಅಂತ ಅಲ್ಲಿನ ಜನ ಹೇಳ್ತಾರೆ. 1000 ವರ್ಷದ ಇತಿಹಾಸ ಹೊಂದಿರುವಂತಹ ದೇವಸ್ಥಾನಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಅದರ ಜೀರ್ಣೋದ್ಧಾರ ಕೆಲಸ ಮಾಡುವಂತಹ ಕೆಲಸವನ್ನ ಯಾರು ಕೂಡ ಮಾಡಿಲ್ಲ. ಮುರಿದೋಗಿರೋ ವಿಗ್ರಹಗಳು ಅದೇ ರೀತಿ ಇದೆ. ಎಷ್ಟೋ ಕಡೆ ನಿಧಿಗೋಸ್ಕರ ತಗ್ಗು ಗುಂಡಿಗಳನ್ನು ತೋಡಿದ್ದಾರೆ, ಅದು ಕೂಡ ಹಾಗೆ ಇದೆ. ಸೊ ನಂದೀಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಒಳಗಡೆ ಮೂರ್ತಿ ಇತ್ತು. ಮೂರ್ತಿಗೆ ಕೈ ಮುಗಿದು ಹಿಂದೆ ಹೋದಾಗ ಅಲ್ಲೊಂದು ನಂದಿ ಬಾವಿ ಕಾಣಿಸ್ತು. ಅಲ್ಲಿ ತುಂಬಾ ಜನ ಈಜಾಡ್ತಿದ್ರು, ಸ್ನಾನ ಮಾಡ್ತಿದ್ರು. ಅದಾದ್ಮೇಲೆ ಗೊತ್ತಾಯ್ತು ಈ ದೇವಸ್ಥಾನಕ್ಕೆ ಹೋದವರೆಲ್ಲ ನಂದಿ ಬಾವಿಗೆ ಹೋಗಿ ಸ್ನಾನ ಮಾಡಿ ಪಾವನರಾಗ್ತಾರೆ. ಅಲ್ಲಿನ ಇದೊಂದು ಪ್ರತೀತಿ ಇದೆ, ಆ ಬಾವಿಯಲ್ಲಿ ಸ್ನಾನ ಮಾಡ್ಬೇಕನ್ನೋದು ಅನ್ನೋದು ಗೊತ್ತಾಯ್ತು. ಸೊ ಬಟ್ ಆ ಬಾವಿಯ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸುರಕ್ಷತೆ ಇರಲಿಲ್ಲ. ಬಟ್ ಆ ಒಂದು ಪೌರಾಣಿಕತೆ, ಆ ಒಂದು ಇತಿಹಾಸದ ಒಂದು ವೈಬ್ ಅಲ್ಲಿ ತುಂಬಾನೇ ಹೆಚ್ಚಾಗಿತ್ತು. ಯಾಕಂದ್ರೆ ಆ ಪ್ರಕೃತಿ, ಅಲ್ಲಿನ ಅವಶೇಷಗಳೇನಿತ್ತಲ್ಲ ಅದೆಲ್ಲ ನೋಡೋಕೆ ತುಂಬಾ ಹಿಂದಿನ ಕಾಲಕ್ಕೆ ನಮಗೆ ಕೊಂಡು ಹೋಗ್ತಾ ಇತ್ತು. ಸೊ ಈ ನಂದೀಶ್ವರ ದೇವಸ್ಥಾನ ಮತ್ತೆ ನಂದಿ ಬಾವಿಯ ಬಗ್ಗೆ ನೋಡೋಣ ಬನ್ನಿ.
ಈ ಕಂಬಗಳನ್ನು ಎಣಿಸಿದ ನಂತರ ಇದರ ಹಿಂಭಾಗದಲ್ಲಿರುವಂತಹ ನಂದಿ ದೇಗುಲಕ್ಕೆ ನಾವು ಭೇಟಿ ಕೊಟ್ವಿ. ಆ ದೇಗುಲದ ಹಿಂಭಾಗದಲ್ಲಿಯೇ ನಂದಿ ಬಾವಿ ಇದ್ದು ಈ ದೇಗುಲಕ್ಕೆ ಬರುವಂತಹ ಜನ ಈ ಬಾವಿಯಲ್ಲಿ ಸ್ನಾನ ಮಾಡಿ ಪಾವನರಾಗ್ತಾರೆ. ಮುಗೀತು ಇಲ್ಲಿಗೆ ಅಂತ ನಾವು ಅನ್ಕೊಂಡ್ವಿ. ಅದಾದ್ಮೇಲೆ ಒಬ್ರು ಸಿಕ್ಕರು. ಸರ್, ಹಿಂದೆ ಹಾಳು ಬಿದ್ದಿರೋ ಪಾಳು ಬಿದ್ದಿರೋ ಹಳೆ ದೇವಸ್ಥಾನಗಳಿದೆ, ಒಮ್ಮೆ ಹೋಗಿ ಬನ್ನಿ, ಅಲ್ಲಿ ಯಾರು ಹೋಗಲ್ಲ ಅಂತ ಅಲ್ಲಿನವರು ಹೇಳಿದಾಗ ನಾವು ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ತುಂಬಾನೇ ಪುರಾತನವಾಗಿರುವಂತಹ ಹಳೆ ದೇವಸ್ಥಾನ ಒಂದು ಸಿಕ್ತು. ಅಲ್ಲಿ ಹೋಗಿ ನೋಡಿದ್ವಿ. ಅದು ಒಂದು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಹೇಳ್ಬೋದು. ಸೊ ನಾವು ಕೇಳಿದ್ವಿ, ಸರ್ ಇದೇನು ಸರ್ ಒಂದು ದರ್ಗಾ ತರ ಕಾಣಿಸುತ್ತೆ ಬಟ್ ಒಳಗಡೆ ದೇವಸ್ಥಾನ ಇದೆ ಅಂತ ಹೇಳಿದಾಗ ಅಲ್ಲಿನ ಒಬ್ಬ ಹಿರಿಯರು ಹೇಳಿದ್ರು ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಹಲವು ಜನ ಆಳ್ವಿಕೆ ಮಾಡಿದ್ದರಿಂದ ಅವರವರ ಆಳ್ವಿಕೆಯ ಸಮಯದಲ್ಲಿ ಅವರವರಿಗೆ ಬೇಕಾದ ಶೈಲಿಯಲ್ಲಿ ಅವರು ಚೇಂಜಸ್ಗಳನ್ನು ಮಾಡಿಕೊಂಡಿರಬಹುದು ಅಂತ ಅಲ್ಲಿನ ಒಬ್ಬ ಅಂಕಲ್ ನಮಗೆ ಹೇಳಿದ್ರು. ಸೊ ಈ ದೇವಸ್ಥಾನದ ಬಗ್ಗೆ ನೋಡೋಣ. ಜೊತೆಗೆ ಅವರು ಈ ದೇವಸ್ಥಾನ ಮತ್ತು ನಾಗಾವಿ ಯಲ್ಲಮ್ಮ ತಾಯಿಯ ದೇವಸ್ಥಾನ ಮತ್ತು ನಾಗಾವಿಯ ಇತಿಹಾಸದ ಬಗ್ಗೆ ಅವರಿಗೆ ಗೊತ್ತಿರುವಷ್ಟು ಅವರಿಗೆ ಗೊತ್ತಿರುವಂತಹ ಮಾಹಿತಿಯನ್ನು ಅವರು ನಮಗೆ ಹೇಳಿದ್ರು. ಸೊ ಅದ್ರ ಬಗ್ಗೆ ನೋಡೋಣ ಬನ್ನಿ. ನಾವು ಇಲ್ಲೆಲ್ಲ ಇಲ್ಲಿಂದ ಚಿತ್ತಾಪುರ ಈ ಸ್ಥಾನದಿಂದ 16 ಕಿಲೋಮೀಟ್ರ್ ನಮ್ಮೂರು. ಹಾಂ ಸರ್. ಆಮೇಲೆ ಇಲ್ಲಿ ಮೊದಲು ಏನೈತೆ ರೀ, ಚಾಲುಕ್ಯರ ಆಳ್ಕೆ ಐತಿ ಇಲ್ಲಿ. ಹಾಂ ಸರ್. ನಾಗಾವಿ ಕ್ಷೇತ್ರ ಚಾಲುಕ್ಯ ಆಳ್ಕೆದೊಳಗೆ ಇಲ್ಲಿ ಯೂನಿವರ್ಸಿಟಿ ಐತೆ ಅವು. ಹಾಂ ಸರ್. ನಾಗಾವಿ. ಹಾಂ, ನಾಗಾವಿ ವಿಶ್ವವಿದ್ಯಾಲಯ. ಮುಂದೆ ಹೈದರಾಬಾದ್ ನಿಜಾಮನ ಆಳ್ಕೆ ಒಳಗೆ ಸ್ವಲ್ಪ ಬದಲಾವಣೆ ಆಯ್ತು. ಹಾಂ ಸರ್. ಬದಲಾವಣೆಗೆ ಹೇಳೋದು ಹಿಂದೆ ಹಿರಿಯರು ಹೇಳ್ತಾರೆ, ಬೆಂಕಿ ಮಳೆ ಆಗ್ತೈತಿ ಇಲ್ಲಿ. ಹಾಂ ಸರ್. ಬೆಂಕಿ ಮಳೆ ಆದಾಗ ಇದೆಲ್ಲ ಊರು ನಾಶ ಆಗೈತೆ ರೀ. ನಾಶ ಆಗೋ ಇಲ್ಲಿ ಜನ ಏನು ಮಾಡಿದ್ರೆ ಆ ಕಡೆ ಚಿತ್ತಾಪುರ ಅಂತ ಹೆಸರು ಇಟ್ಕೊಂಡು ಆ ಕಡೆ ಹೋದ್ರು. ಚಿತ್ತಾಪುರ ಬರೋಕೆ ಒಂದು ಕಾರಣ, ಚಿತ್ತಾವಲಿ ಅಂತ ಒಂದು ದರ್ಗಾ ಐತೆ ಅಲ್ಲಿ ಹಾಂ 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 ಚಿತ್ತಾಪುರದಾಗ. ಓಕೆ. ದೊಡ್ಡ ದರ್ಗಾ ಐತೆ ಚಿತ್ತಾವಲಿ ಅಂತ. ಹಾಂ. ಅದಕ್ಕೆ ಅವ್ರ ಹೆಸರು ಅದ ಇಟ್ಟಿರ್ಬೋದು. ನಮ್ಮ ಕಲ್ಪನಾ ಚಿತ್ತಾವಲಿ ದರ್ಗಾನ ದೊಡ್ಡ ದರ್ಗಾ ಇದೆ. ಹಾಂ. ಆ ದರ್ಗಾದಿಂದ ಚಿತ್ತಾಪುರದ ಆ ಕಡೆ ಅದಕ್ಕೆ ಊರು ಇದು ಮಾಡ್ಕೊಂಡ್ಬಿಟ್ರು. ಈ ದೇವಸ್ಥಾನದ ಇತಿಹಾಸ ಏನು ಸರ್? ಇತಿಹಾಸ ನೋಡ್ರಿ, ನಾಗೋಯಿ ಯಲ್ಲಮ್ಮ ಅಂದ್ರೆ ಗ್ರಾಮ ದೇವತೆ, ಹಾಂ ಸರ್. ದೊಡ್ಡ ದೇವತೆ. ಆಮೇಲೆ ಇಲ್ಲಿ ಮುಂದೆ ಇಲ್ಲೊಂದು ಅಭಿಷೇಕ, ಪ್ರತಿಯೊಂದು ಊರಿಗೂ ಒಂದು ಅಭಿಷೇಕ ಇರ್ತಾವೆ ನೋಡ್ರಿ. ಗ್ರಾಮ ದೇವತೆ ತೊಗೋಬೇಕಿರ್ತಾರೆ ದೇವಮ್ಮ. ಇಲ್ಲಿ ಐತ್ರಿ, ಹಿಂಗೆ ಹೋದ್ರೆ ನಿಮ್ಗೆ ಸಿಗ್ತತಿಲ್ಲ. ಅಲ್ಲಿಂದ ಬಂದೀವಿ ಈಗ ಅಚ್ಚೈತಿ. ಆಮ್ಯಾಗ ಇದು ಈರಪ್ಪನ ಗುಡಿ ಅಂತೇಳಿ ದೊಡ್ಡ ಈರಪ್ಪ ಅಂದರೆ ಶಿವಂದಿದನು ಅವತಾರ ಇದನ್ನು. ಆಮ್ಯಾಗ ಇದು ಸರ್ಪ ಇದು ಇರ್ತಾವಲ್ಲ, 7 ಅಡಿ ಸರ್ಪ ಅದು ಇತಿಹಾಸ ಕೇಳ್ತಿರಲ್ಲ. ಶಿವನಿದನು ಅವತಾರ ಅದು, ಅದಕ್ಕೆ ಈರಪ್ಪ ಎತ್ತ ಹೆಸರು ಇಟ್ಟಾರೆ. ಶಿವಂದ ಇದು ಈಗೆಲ್ಲ ಸ್ವಚ್ಛ ಮಾಡ್ಯಾರ. ಮೊದಲು ಇದ್ದಿಲ್ಲ. ಮೊದಲು ಏನಂತಿದ್ದ ಇಲ್ಲಿ ಹೇಳ್ತೀರಿ, ರಾತ್ರಿ ಸಂತೆ ಕೆತ್ತತಿ ಇಲ್ಲಿ. ರಾತ್ರಿ ಸಂತೆ. ಹಾಂ, ದೇವುಗಳು. ಹಾಂ, ದೇವಿನ ಸಂತೆ ರಾತ್ರಿ ಏನೇ ಆಕಿತ್ತು. ಒಂದು ಹಗಲವರಾಗ ಯಾರು ಇರ್ತಿದಿಲ್ಲ. ಆ ಥರ ಇತಿಹಾಸ ಇರುತ್ತೆ. ಹಿಂದೆ ನಾವು ಕೇಳಿದ್ದೆವು. ಆ ಥರ ಇತ್ತು. ಮುಂದೆ ಈಗೆಲ್ಲ ಬತ್ತು ನೋಡ್ರಿ, ಈ ನಂದಿ ಬಾವಿ ಒಂದು ಕೋಳಿ ಐತೆ ಅಂತ ಹೇಳ್ತಾರೆ, ಕಲ್ಲು ಕೋಳಿ. ಹಾಂ, ಕಲ್ಲು ಕೋಳಿ ಅಂತ ಇತಿಹಾಸ ಇದೆ. ಯಾರು ನೋಡಿಲ್ಲ ಬಿಟ್ಟಿಲ್ಲ. ಅದು ಹೆಂಗೆ ಹೇಳ್ತಾರೆ ನಾವು ಹಂಗೆ ಹೇಳಿದಂಗೆ. ಅದು ಕಲ್ಲು ಕೋಳಿ ಕೂಗೋದೈತೆ ಹತ್ರ. ಅದು ಕೂಗ್ತಿ ಅಂದ್ರೆ ಇದು ಐತಿಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ. ಅದು ಜುಮ್ಮಾ ಮಸೀದಿ ಆಗೋದು. ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಹೋಗಿ ಜುಮ್ಮಾ ಮಸೀದಿ ಮುಸ್ಲಿಮ್ದು ಆಗೋದು. ಆವಾಗ ಈ ಕಲ್ಲು ಕೋಳಿ ಕೂಗಬೇಕು, ಜುಮ್ಮಾ ಮಸೀದಿ ಆಗ್ಬೇಕು, ಚಿತ್ತಾಪುರ ಹಾಳಾಗಬೇಕು, ಮತ್ತು ನಾಗಾಯಿ ಬಿಟ್ಬೇಕು. ಹಿಂಗೊಂದು ಇತಿಹಾಸ. ಮತ್ತು ಪುನರ್ಸ್ಥಾಪನೆ. ಚಿತ್ತಾಪುರ ಹಾಳಾಗ್ಬೇಕಂತ ಕಲ್ಲು ಕೋಳಿ ಕೂಗ್ಬೇಕಂತ್ರಿ ಬಾವಿ ಒಳಗೆ. ಅವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಅದೇನು ಇದು ಐತ್ರಿ, ಪೂರ ಹಾಳಾಗ್ಬೇಕಂತ ಮಸೀದಿ ಆಗ್ಬೇಕಂತ. ಅದು ಮಸೀದಿ ಆಗ್ಬೇಕು, ಕಲ್ಲು ಕೋಳಿ ಕೂಗಬೇಕು, ಅದು ಮಸೀದಿ ಆಗ್ಬೇಕು, ಇದು ನಾಗಾವಿ ಮತ್ತು ಪುನಃ ಸ್ಥಾಪನೆ ಆಗ್ಬೇಕು, ಚಿತ್ತಾಪುರ ಹಾಳಾಗ್ಬೇಕು. ಹೆಂಗೆ ಒಂದೇ ಸರ್. ನಾವು ಒಳಗಡೆ ಬರುವಾಗ ನೋಡಿದ್ವಿ. ಸೊ ಮೇಲ್ಗಡೆ ನೋಡಿದಾಗ ಗುಂಬಜ್ ಅದು ಕಾಣಿಸ್ತು. ನಾನು ದರ್ಗಾ ಅಂತ ಅನ್ಕೊಂಡ್ಬಂದ್ವಿ. ಬಟ್ ಒಳಗಡೆ ಟೆಂಪಲ್ ಇತ್ತು. ಇದೇನು ಸರ್, ಯಾವ ಶೈಲಿಯಲ್ಲಿ ಕಟ್ಟಿದ್ದು, ಯಾವಾಗ ಕಟ್ಟಿದ್ದು, ಇದೇನು ಗೊತ್ತಾಗಲಿಲ್ಲ. ಎಲ್ಲ ಮಿಕ್ಸ್ಡ್ ಅಂತ. ಅದು ಕರೆ ಗುಡಿ ಅಂದ್ರೆ ಈರಪ್ಪಯ್ಯನ ಗುಡಿ ಅಂತ ಐತ್ರಿ ಹೆಸರು. ಹಾಂ ಸರ್. ಹೇಳೋದೆಲ್ಲ ಈರಪ್ಪಯ್ಯನ ಅಂತ. ಈರಪ್ಪಯ್ಯನ ಶಿವನ ಅವತಾರ ಅದು, ಬೇರೆ ಏನಿಲ್ಲ ಏನ್ರಿ. ಆಮೇಲೆ ಏನು ಸ್ವಲ್ಪ ಮುಂದೆ ಇವೆಲ್ಲ ನಿಜಾಮ್ದ ಹೈದರಾಬಾದ್ ಕರ್ನಾಟಕ ಅಲ್ಲ ಇದು. ಬಿಜಾಪುರ ಕಡೆ ಹೋದ್ರೆ ನೀವು ಬಾಂಬೆ ಕರ್ನಾಟಕ ಅಂತ. ಇದು ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಅವ್ರ ಆಳ್ಕೆ ಇರಲ್ಲ ಇವೆಲ್ಲ. ಹಾಂ, ನಿಜಾಮ್ನ ಆಳ್ಕೆ. ಸ್ವಲ್ಪ ಏನೋ ಚೇಂಜಸ್ ಮಾಡ್ಕೊಂಡಿರ್ಬೇಕು ಅವ್ರು. ಅಂದ್ರೆ ಮೇಲ್ಗಡೆ ಎಲ್ಲ ಈಗ ಮಸೀದಿ ಕಟ್ತಾರಲ್ರಿ, ಅದೇ ಅವ್ರು ತಮ್ಮ ಆಳ್ಕೆ ಒಳಗೆ ಏನೋ ಚೇಂಜ್ ಮಾಡಿರ್ಬೇಕಂತ. ಕಾಲಾನುಸಾರ ಯಾರು ಆಳ್ವಿಕೆ ಮಾಡ್ತಿದ್ರು ಅವರು ಅವ್ರಿಗೆ ಬೇಕಾದಂಗೆ ಮಾಡ್ಕೋತಾರ ನೋಡ್ರಿ. ನೀವು ಎಷ್ಟು ವರ್ಷದಿಂದ ಬರ್ತೀರಿ ಸರ್ ದೇವಸ್ಥಾನಕ್ಕೆ? ಬರೋಕೆ ನಮ್ದು ಇಲ್ಲೇ 16 ಕಿಲೋಮೀಟರ್ ನಮ್ಮ ತಾಲೂಕಲ್ಲಿ. ಯಾವಾಗಿಂದ ನೋಡ್ತೀರಿ ನೀವು? ಇಲ್ಲಿ ವಿಶೇಷ ಬರಂಗಿಲ್ಲ ಯಾರು ಇಲ್ಲಿ. ಹಿಂಗೆ ನೀವು ವಿಶೇಷ ಇಲ್ಲ ಸರ್. ಈ ನಾಗಾವಿ ಟೆಂಪಲ್ಗೆ ನೀವು ಮೊದಲು ನೋಡಿದ್ದೇವಾಗ? ನೀವು ಯಾವ ಏಜಲ್ಲಿ? ನಾವು ಏಜ್ ಅದ ನೋಡ್ರಿ, ಸುಮಾರು ಒಂದು
25ನೇ ವಯಸ್ಸಿಗೆ ಚಾಲು ಮಾಡಿದ್ರು. ಯಾಕಂದ್ರೆ ನಾವು ಎಲ್ಲ ಎಜುಕೇಷನ್ ಯಾಕಂದ್ರೆ ನಾವು ಬಿಜಾಪುರ ಕಲ್ತೀವಿ ಮೊದಲು, ಅಲ್ಲಿ ಬೆಳೆದೇವು ನಾವು. ಸರ್ ಅಭಿವೃದ್ಧಿ ಅಂತ ಬಂದರೆ ದೇವಸ್ಥಾನ ಮೊದಲು ಹೆಂಗಿತ್ತು ಈಗ ಹೆಂಗಿತ್ತು ಅಂದರೆ ಕಂಪೇರ್ ಟು ಮೊದಲಿಗೆ ಕಂಪೇರ್ ಮಾಡಿ ಈಗ ಸ್ವಲ್ಪ ಅಭಿವೃದ್ಧಿ ಆಗಾಕತ್ತೈತೆ ರೀ. ಯಾಕಂದ್ರೆ ನಿಮ್ಮಂಥ ತರುಣರು ಸ್ವಲ್ಪ ಇದನ್ನು ಮಾಡಾಕತ್ತಾರೆ, ಸ್ಕೋಪ್ ಕೊಡಾಕತ್ತಾರೆ. ಈ ಹನುಮಾನ್ ಟೆಂಪಲ್ ನೋಡಿದ್ರಿ? ಇಲ್ಲ ಸರ್. ಹನುಮಾನ್ ಟೆಂಪಲ್ ಒಂದು ನೋಡ್ರಿ, ಹಾಂ ಸರ್. ಅದು ನೋಡೋಂಗೈತಿ ರೀ ಮುಂದೆ. ಅದು ಸಂಜೀವಿನಿ ಆಂಜನೇಯ ಜುಟ್ಟು ಅದಾವ, ಯಾವ ಹನುಮಂತೇವ್ರಿಗೆ ಇರೋಂಗಿಲ್ಲ, ವಿಶೇಷ ಅದಾವ ಸಂಜೀವಿನಿ ಆಂಜನೇಯ ಅಂತ. ಅದೆಲ್ಲ ನೋಡಿ ಪುರ ಏನು ಕಂಟಿ ಬೆಳೆದಿತ್ತು. ನಿಮ್ಮಂಥ ತರುಣರು ಕೆಲವು ಕೂಡಿ ಒಂದು ಸಂಘ ಮಾಡಿ ವಾರಕ್ಕೆ ಒಂದು ಸಲ ಎಲ್ಲರೂ ಕೂಡಿ ಸ್ವಚ್ಛ ಮಾಡೋದು ಮಾಡಿ ಕಂಪೌಂಡ್ ಕಟ್ಟಿ ಪೂಜಾರಿಗೆಲ್ಲ ನೇಮಿಸಿ ಸ್ವಚ್ಛತೆ ಮಾಡಿ ಶಿಸ್ತು ಮಾಡಿ. ಎಸ್, ಸೊ ಅವ್ರಿಗೆ ಮಾತಾಡಿದ್ವಿ, ಅವರ ಒಂದು ಬೈಟ್ ತೊಗೊಂಡ್ವಿ. ಅದಾದಮೇಲೆ ಅವ್ರು ಹೇಳಿದ್ರು ಹಿಂದ್ಗಡೆ ಒಂದು ಆಂಜನೇಯನ ದೇವಸ್ಥಾನವಿದೆ, ಸಂಜೀವಿನಿ ಆಂಜನೇಯ, ತುಂಬ ವಿಶೇಷವಾಗಿರುವಂತಹ ಅಪರೂಪದ ವಿಗ್ರಹ, ನೀವೊಮ್ಮೆ ಅಲ್ಲಿ ಹೋಗಿ ಅಂತ ಹೇಳಿದಾಗ ಮತ್ತೆ ಹಿಂದೆ ಹುಡುಕ್ತಾ ಹೋದ್ವಿ. ಅಲ್ಲಿ ಸಂಜೀವಿನಿ ಆಂಜನೇಯನ ದೇವಸ್ಥಾನ ಸಿಕ್ತು. ದೇವರಿಗೆ ಕೈ ಮುಗಿದು ಅಲ್ಲಿರುವಂತಹ ಅರ್ಚಕರಿಗೆ ಆ ದೇವಸ್ಥಾನದ ಇತಿಹಾಸ ಕೇಳಿದ್ವಿ. ಅದರ ಇತಿಹಾಸ ಕೂಡ ತುಂಬಾನೇ ಡಿಫ್ರೆಂಟ್ ಅಂತ ಹೇಳೋಕ್ಕಿಂತ ತುಂಬಾನೇ ಒಂದು ಕರಾಳವಾಗಿರುವಂತಹ ಒಂದು ಹಿಸ್ಟರಿ ಆ ದೇವಸ್ಥಾನ ಕೂಡ ಹೊಂದಿತ್ತು. ಅದರ ಬಗ್ಗೆ ಅಲ್ಲಿನ ಅರ್ಚಕರು ಏನು ಹೇಳಿದ್ರು ಅನ್ನೋದನ್ನು ನೋಡೋಣ ಬನ್ನಿ. ಇದುವೇ ಸಂಜೀವಿನಿ ಆಂಜನೇಯ ದೇವಸ್ಥಾನ. ಇದಕ್ಕೆ ಸಂಜೀವಿನಿ ಆಂಜನೇಯ ಎಂಬ ಹೆಸರು ಏಕೆ ಬಂತು ಎಂಬುವಂತಹ ಕಥೆಯನ್ನ ಇಲ್ಲಿನ ಅರ್ಚಕರೇ ಹೇಳಿದ್ದಾರೆ, ಕೇಳಿ. ಇದು 1000 ವರ್ಷದಿಂದ ಹಾಂ ಸರ್. ಪ್ರಳಯ ಆಯಿತು. ಹಾಂ ಸರ್. 1000 ವರ್ಷದಿಂದ ಪ್ರಳಯ ಆದಮೇಲೆ ಇಲ್ಲಿ ಎಲ್ಲ ಜನ ಆ ಕಡೆ ಹೋಗ್ಬಿಟ್ರು. ಇಲ್ಲಿ ಸರ್ ಚಿತ್ತಾಪುರ. ಹಾಂ ಸರ್. ಚಿತ್ತಾಪುರ ಹೋಗ್ಬಿಟ್ಟ ಮೇಲೆ ಇವೆಲ್ಲ ದೇವಸ್ಥಾನಗಳು ಎಲ್ಲ ಆ ಕಡೆ ಆಗಿಬಿಟ್ರು. ಎಲ್ಲ ಜನ ಮನೆ ಗಿನಿ ಎಲ್ಲ ಮಾಡ್ಕೊಂಡು ಆ ಕಡೆ ಆದರು. ಹಾಂ ಸರ್. ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಇದು ಹಾಳೇ ಬಿತ್ತು ಎಲ್ಲ ಈ ಕಡೆ. ಎಲ್ಲ ಮುಂದೆ ಗುಡಿ ಬಂದ್ಬಿಟ್ರೆ ಉಳಿದಿದ್ದೆಲ್ಲ ಹಾಳಾಯಿತು. ಹಾಂ ಸರ್. ಹಾಳಾದ್ಮೇಲೆ ಏನಾಯಿತು, ಅವಾಗ ಇಲ್ಲಿ ಯಾರೂ ಬರ್ತಿದ್ದಿಲ್ಲ. ಹಾಂ ಸರ್. ಇದು ಈಗ 22 ವರ್ಷದಿಂದ ಮೂರ್ತಿ ಹೊರಗಿಟ್ಟಿದ್ರು. ಹಾಂ ಸರ್. ಒಳಗೆಲ್ಲ ಕೆದರಿದ್ರು ಇಲ್ಲಿ. ಓಹೋ ಹೋ. ವಿದೇಶಿ ಸಲುವಾಗಿ ಯಾರು ಬರ್ತಿದ್ರು ಇಲ್ಲಿ, ಎಲ್ಲ ಕಂಟಿ ಬೆಳೆದು ಇಟ್ಟಿತ್ತು. ಹಾಂ ಸರ್. ಆ ಟೈಮ್ನಾಗ ಹೊರಗಿಟ್ಟಾಗ ನಾವು ಬಂದೀವಿ. ಹಾಂ ಸರ್. ಒಂದು 10, 15, 20 ಮಂದಿ ಬಂದು ಮತ್ತೆಲ್ಲ ಅಷ್ಟು ಹಾಕಿ ಎಲ್ಲ ಮಾಡಿ ಮತ್ತೆ ಸಿಂಧಿಗೆ ಗುರುಗಳಿಗೆ ಕರೆಸಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ. ಇದು ಟೆಂಪಲ್ ಮೊದಲು ಇರಲಿಲ್ಲ ಸರ್? ಮೊದಲಿಂದೇ ಇದು. ಹಾಂ ಹಾಂ. 1000 ವರ್ಷ ಹಿಂದಿಂದು ಇವೆಲ್ಲ ಟೆಂಪಲ್ ಮೊದಲಿಂದ. ಇಲ್ಲ ಸರ್, ನೀವು ಹೇಳಿದ್ರಿ ಮೂರ್ತಿ ಹೊರಗಡೆ ಇಟ್ಟಿದ್ರು ಅಂತ ಹೇಳ್ಬಿಟ್ಟು. ಒಳಗಿದ್ದದ್ದು ಮೂರ್ತಿ ಅವಾಗ ಯಾರು ಬರ್ತಿದ್ದಿಲ್ಲ, ಎತ್ತಿ ಹೊರಗಡೆ ಇಟ್ಟು ಒಳಗಿಂದೆಲ್ಲ ಕೆದರಿದ್ರು ಇಲ್ಲಿ. ಓಹೋ ಇಷ್ಟು. ಓಹೋ. ಅವಾಗ ನಾವೇನು ಮಾಡಿದ್ವಿ, ಬಂದು ಮತ್ತೆಲ್ಲ ಇದೆಲ್ಲ ಹಾಕಿ ಮಾಡಿ ಎಲ್ಲ ಇದು ಮಾಡಿ ಗುರುಗಳಿಗೆ ಕರೆಸಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ. ಹಾಂ ಸರ್. ಗುರುಗಳು ಹೇಳಿದ್ರು ಹಂಗೆ ಕಂಟಿನ್ಯೂ ಮಾಡಿರಿ. ಹಾಂ ಸರ್. ಯಾಕಂದ್ರೆ ಅದು ಸಂಜೀವಿನಿ ಹನುಮಂತ ದೇವರನ್ನ ಹಾಂ ಸರ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮ್ಮ ಚಲೋ ಊರಿಗೆ ಚಲೋ ಅಂತ ಹೇಳಿದ್ರು ಅವರು. ಹೇಳಿದ್ಮೇಲೆ ಹಂಗೆ ಕಂಟಿನ್ಯೂ ನಾವು ಈಗ 25 ವರ್ಷದಿಂದ ಮಾಡ್ಕೋತ ಹೊಂಟೀವಿ. ಸಂಜೀವಿನಿ ಹನುಮಂತನ ವಿಶೇಷತೆ ಏನು ಸರ್? ಸಂಜೀವಿನಿ ಅಂದ್ರೆ ಲಕ್ಷ್ಮಣ ಮೂರ್ಛೋಗಿ ಬಿದ್ದಿರ್ತಾರಲ್ಲ, ಹೌದು ಸರ್. ಆ ಟೈಮ್ನಾಗ ಸಂಜೀವಿನಿ ತರಲಿಕ್ಕೆ ಹೋಗೋ ಅವತಾರ ಆಯ್ತದ್ದು. ಓಕೆ ಸರ್. ಹೋಗೋದು. ಹಾಂ ಸರ್. ಅದಕ್ಕೆ ಸಂಜೀವಿನಿ ಹನುಮಂತ ದೇವರು ಅಂತ ಹೆಸರು. ಹೆಸರು. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ ಸರ್? ನಾನು 25 ವರ್ಷ ಆಯಿತು. ಎಸ್, ನಂದೀಶ್ವರ ದೇವಸ್ಥಾನ ಮುಕ್ತಾಯವಾಯಿತು. ಅದಾದ ಮೇಲೆ ಅಲ್ಲಿರುವಂತಹ ಇನ್ನಷ್ಟು ಹಳೆಯ ದೇವಸ್ಥಾನಗಳನ್ನ ಹೋದ್ವಿ. ದೇವಸ್ಥಾನದ ಒಳಗಡೆ ದೇವರ ವಿಗ್ರಹ ಇರಲಿಲ್ಲ, ಬಟ್ ದೇವಸ್ಥಾನದ ಸುತ್ತಮುತ್ತ ಬಿಯರ್ ಬಾಟಲಿಗಳು, ಸಿಗರೆಟ್ ಡಬ್ಬಗಳು ಇಂಥದ್ದೆಲ್ಲ ತುಂಬ ಕಾಣಿಸ್ತು. ಯಾವುದೇ ರೀತಿಯಾಗಿರುವಂತಹ ಜೀರ್ಣೋದ್ಧಾರ ಕೆಲಸ ಮಾಡುವುದಂತೂ ದೂರ, ಸ್ವಚ್ಛತೆಯ ಕೆಲಸವೂ ಕೂಡ ಅಲ್ಲಿ ಆಗಿಲ್ಲ. ಪುಂಡ ಪೋಖರಿಗಳಿಗೆ, ಅನೈತಿಕ ಚಟುವಟಿಕೆಗಳನ್ನು ಮಾಡುವವರಿಗೆ ಇದು ಹೇಳಿ ಮಾಡಿಸಿರುವಂತಹ ಸ್ಥಳ ಅಂತ ಹೇಳ್ಬೋದು. ಸೊ ಇದು ಯಾಕೆ ಹೀಗೆ ಇದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿರುವಂತಹವರ ಒಂದು ನಿರ್ಲಕ್ಷ್ಯತನಕ್ಕೆ ಇವೆಲ್ಲವೂ ಕೂಡ ಹಾಳಾಗಿದೆ ಅಂದರೆ ತಪ್ಪಾಗಲ್ಲ. ಸೊ ಆ ಕೆಲವೊಂದಿಷ್ಟು ದೇವಸ್ಥಾನಗಳ ಬಗ್ಗೆ ನೋಡೋಣ ಬನ್ನಿ. ಇದಾದ ನಂತರ ಇದರ ಮುಂಭಾಗದಲ್ಲೇ ಮತ್ತಷ್ಟು ಬೇರೆ ಪುರಾತನ ಹಾಳು ಬಿದ್ದ ದೇವಸ್ಥಾನಗಳು ಕೂಡ ನಮಗೆ ಕಂಡು ಬಂತು. ಅದೇನೇ ಇರಲಿ,
ಪುರಾತನ ಇತಿಹಾಸದ ಕಥೆಗಳನ್ನು ಹೇಳುವ ಈ ದೇಗುಲಗಳು ಈ ಹಿಂದೆ ಯಾರು ನಾಶ ಮಾಡಿದ್ರೋ ನಮಗಂತೂ ಗೊತ್ತಿಲ್ಲ. ಆದರೆ ಈಗಿರುವ ಸರ್ಕಾರಗಳು ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವುದು ತುಂಬಾನೇ ಅವಶ್ಯಕವಾಗಿದೆ ಎಂಬುದು ನಮ್ಮ ಮಾತು. ಒಟ್ಟಿನಲ್ಲಿ ರಾಷ್ಟ್ರಕೂಟರ ಕುಲದೇವತೆ ನಾಗಾವಿ ಯಲ್ಲಮ್ಮ ದೇವಸ್ಥಾನವು ಪವಾಡಗಳಿಂದ ಪ್ರಖ್ಯಾತಿ ಪಡೆದಿದೆ. ಜೊತೆಗೆ ಇದೊಂದು ಪ್ರವಾಸಿ ತಾಣವೂ ಆಗಿದ್ದು ಹೊರ ರಾಜ್ಯ ಹೊರ ದೇಶಗಳಿಂದಲೂ ಪ್ರವಾಸಿಗರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಲೇ ಇರ್ತಾರೆ. ಫ್ರೆಂಡ್ಸ್, ಇದಿಷ್ಟು ನಾಗಾವಿಯ ಕಥೆಯಾಗಿತ್ತು. ನಾಗಾವಿ ಇದಿಷ್ಟೇ ಅಲ್ಲ, ನಾಗಾವಿ ಇದಕ್ಕಿಂತಲೂ ಇನ್ನೂ ತುಂಬ ದೊಡ್ಡದಾಗಿರುವಂತಹ ಇತಿಹಾಸ ಹೊಂದಿದೆ. ಅಲ್ಲಿ ಹಳೆ ಶಾಸನಗಳಿವೆ, ಪುರಾತನ ದೇಗುಲಗಳಿವೆ, ಪುರಾತನ ಮಂದಿರವಿದೆ, ಕಮಾನುಗಳಿಂದ ಆವೃತ್ತವಾಗಿರುವಂತಹ ದೇವಾಲಯವಿದೆ, ನಂದಿ ಬಾವಿ ಇದೆ, ಹಳೆಯ ಹಾಳು ಬಿದ್ದ ಹಲವು ದೇವಸ್ಥಾನಗಳಿವೆ, ಹಲವು ಇತಿಹಾಸದ ಕಥೆಗಳು ಇದರ ಹಿಂದೆ ಕಣ್ಮರೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಂಚಿಕೆಯಲ್ಲಿ ಮುಕ್ತಾಯಗೋಸ್ಕರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.